ದಶಕಗಳಿಂದ ಉದ್ಯಮಿಯ ಕುಟುಂಬದ ವಶದಲ್ಲಿದ್ದ ಸರ್ಕಾರಿ ಜಾಗವನ್ನು ತಾಲೂಕು ಆಡಳಿತ ವಶಕ್ಕೆ ಪಡೆದಿದೆ. ಮಳವಳ್ಳಿ ಪಟ್ಟಣದ ಉದ್ಯಮಿಯೋರ್ವ 2 ಎಕರೆ 32 ಗುಂಟೆ ಜಮೀನು ಒತ್ತುವರಿ ಮಾಡಿಕೊಂಡಿದ್ದ. 1987ರಿಂದ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇತ್ತು. ಕೊನೆಗೆ ಹೈಕೋರ್ಟ್ ಒತ್ತುವರಿಯನ್ನು ತೆರವುಗೊಳಿಸುವಂತೆ ತೀರ್ಪು ನೀಡಿದೆ. ಅದರನ್ವಯ 2 ಎಕರೆ 32 ಗುಂಟೆ ಜಮೀನು ಉದ್ಯಮಿ ದಿವಂಗತ ಎಂವಿ ಸುಬ್ರಹ್ಮಣ್ಯ ಅವರ ಕುಟುಂಬಸ್ಥರಿಂದ ವಶಕ್ಕೆ ಪಡೆಯಲಾಗಿದೆ. ಹೈಕೋರ್ಟ್ ಆದೇಶದ ಹಿನ್ನೆಲೆ ತಹಶೀಲ್ದಾರ್ ಲೋಕೇಶ್ ಅವರು ಪೊಲೀಸ್ ಭದ್ರತೆಯೊಂದಿಗೆ ಕಾರ್ಯಾಚರಣೆಯನ್ನು ನಡೆಸಿ ಜಮೀನು ವಶಕ್ಕೆ ಪಡೆದಿದ್ದಾರೆ. ಅರಿಯರ್ಸ್ಗೋಸ್ಕರ ಇದನ್ನು ಫ್ರೆಡ್ಜ್ ಮಾಡಿ ತದನಂತರ 1960ನಲ್ಲಿ ಆಕ್ಷನ್ ಆಗಿದೆ TMC. ಅದನ್ನು ಚಾಲೆಂಜ್ ಕೂಡ ಮಾಡಿದ್ವಿ. 1987ರಲ್ಲಿ RTC TMC. ಬಟ್ ವಿವಿಧ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ಇರೋದ್ರಿಂದ ಇದು ಅವ್ರ ವರ್ಷದಲ್ಲಿ ಇದೆ. ಹಾಗಾಗಿ ಇದನ್ನು ಹೈಕೋರ್ಟ್ನಲ್ಲಿ ಮಿಲ್ಲರ್ ಸೆಕೆಂಡ್ ಡಿಸ್ಮಿಸ್ ಆಗಿದೆ. ತಾಲೂಕು ಆಡಳಿತದಿಂದ ಕಾರ್ಯಾಚರಣೆ ನಡೆಸಬೇಕು TMCಗೆ ಹ್ಯಾಂಡ್ ಓವರ್ ಆಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಏನಿದೆ ಅದಕ್ಕೆ ತಪ್ಪಿಸ್ತದೆ. 2 ಎಕರೆ 32 ಗುಂಟೆ ಸರ್ವೆ ನಂಬರ್ 595/2ರಲ್ಲಿ 1 ಎಕರೆ 11 ಗುಂಟೆ, ಸರ್ವೆ ನಂಬರ್ 560ರಲ್ಲಿ 1 ಎಕರೆ 91 ಗುಂಟೆ, 2 ಎಕರೆ 32 ಪುರಸಭೆಗೆ ಇವತ್ತು ಅಡ್ಬಸ್ಟ್ ಮಾಡಿ ಸರ್ವೆ ಕಾರ್ಯ ನಡೀತಾ ಇದೆ. ಅಡ್ಬಸ್ಟ್ ಮಾಡ್ಬಿಟ್ಟು ಪುರಸಭೆಗೆ ಹ್ಯಾಂಡ್ ಓವರ್ ಮಾಡಿ. ಈಗ ಇಲ್ಲಿ ಒಂದು 2 ಇದು ಕೂಡ ಇದೆ ಸಮಾಧಿ ಕೂಡ. ಅದು ಹೇಗೆ ಅದನ್ನ ಈಗ ರಿಜಿಸ್ಟರ್ ಮಾಡಕ್ಕೆ ಹೋಗ್ತಾ ಇಲ್ಲ. ಜಾಗ ಸರ್ವೆ ನಂಬರ್ ಏನು ಗುರುಸ್ಬಿಟ್ಟು ಅಡ್ಬಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ. ಅದು ಆಸ್ ಪರ್ ಕೇಂದ್ರ ಸಚಿವ ಮಾಜಿ ಸಚಿವ ಕೇಂದ್ರ ಸಚಿವರ ಮಾಜಿ ಸಚಿವರು ತಿಳಿದು ಬಂದಿದೆ. ಬಟ್ ಅದಕ್ಕೆ ಹೇಳ್ತೀವಲ್ಲ, ಸ್ಟ್ರಕ್ಚರ್ ಏನೋ ಡೆಮಾಲಿಷನ್ ಮಾಡ್ತಾರೆ. ಜಾಗನ ಅಡ್ಬಸ್ಟ್ ಮಾಡ್ಬಿಟ್ಟು ವಶಕ್ಕೆ ತಗೊಳ್ಳಿ.